ಸೆರೆವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕತೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 4. ತಶ್, ನಿನ್ನ ಡೌಟ್ ಸರಿಯಾಗೇ ಇದೆ. ಅದಕ್ಕೆ ನಾನು ಕಾಂಟ್ರಾಕ್ಟ್ ಪೇಪರ್ ಜೊತೆಗೆ ಬಂದಿದ್ದೀನಿ. ಕಾಂಟ್ರಾಕ್ಟ್ ಪೇಪರ್ ಅವನ ಮುಂದೆ ಇಟ್ಟವಳು, ಮದ್ವೆಯಾಗಿ ನಾನು ತಾಯಿಯಾಗುತ್ತಿರುವ ಸೂಚನೆ ಸಿಗುವವರೆಗೆ ಮಾತ್ರ ನಮ್ಮ ಮದ್ವೆಗೆ ವ್ಯಾಲ್ಯೂ. ಆಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಯಾವ ಕಾಲಕ್ಕಾದ್ರೂ ನಾನು ನೀನು ಎದುರು ಬದುರು ಆದ್ರೆ ನಾನ್ಯಾರು ನೀನ್ಯಾರು. ಈ ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯ ಯಾವುದೇ ಕಾರಣಕ್ಕೂ ನನ್ನ ಮಮ್ ಡ್ಯಾಡಿಗೆ ಗೊತ್ತಾಗುವ ಹಾಗೆ ಇಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಹುಟ್ಟುವ ಮಗುವಿಗೆ ಮತ್ತು ನಿನಗೆ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಅವಳ ಈ ರೀತಿಯ ಮಾತುಗಳಿಗೆ ತಶ್ಗೆ ಆಶ್ಚರ್ಯವಾಗಿತ್ತು. ಇದೇನೋ ಈ ರೀತಿಯ ಕಾಂಟ್ರಾಕ್ಟ್ ಎಂದು? ಯಾವ ಸಂದರ್ಭದಲ್ಲಿ ಒಬ್ಬ ಹೆಣ್ಣಿಗೆ ತನ್ನ ಗಂಡನ ಜೊತೆ ಬೇಕೋ ಆ ಸಮಯದಲ್ಲಿಯೇ ತೊರೆಯುವ ನಿರ್ಧಾರ ಮಾಡಿದವಳ ನಿರ್ಧಾರ ಅದೆಷ್ಟು ಕಠಿಣವಿರಬೇಕು? ತಶ್ ಸಮ್ಮತಿ ಸಿಕ್ಕ ಮೇಲೆಯೇ ಮನೆಯಲ್ಲಿ ತಾನು ಮದುವೆಯಾಗುತ್ತಿರುವ ಹುಡುಗನ ಹೆಸರು ಹೇಳಿದ್ದು. ತಶ್ ತುಂಬಾ ಸಾರಿ ಯೋಚಿಸಿದ ತನ್ನ ನಿರ್ಧಾರದ ಬಗ್ಗೆ. ಆದ್ರೆ ಕಾಂಟ್ರಾಕ್ಟ್ ಪೇಪರ್ಗೆ ಸಹಿ ಹಾಕಿಸಿಕೊಂಡವಳು ಒಂದು ಕಾಫಿ ತನ್ನಲ್ಲಿಟ್ಟುಕೊಂಡು ಇನ್ನೊಂದು ಕಾಫಿ ತಕ್ಷ್ಗೆ ಕೊಟ್ಟಿದ್ದಳು. ಬಾಲ್ಕನಿಯಲ್ಲಿ ನಿಂತವ ಮುಖದಲ್ಲಿ ಗೆಲುವಿನ ನಗು. ಒಳಬಂದವ ಪುರೋಹಿತರ ಶಾಸ್ತ್ರದಿಂದ ಸಾಕಾಗಿತ್ತು. ಸೋಫಾದಲ್ಲಿ ಮಲಗಿದ. ಮಂಚವೇನೋ ದೊಡ್ಡದಾಗಿಯೇ ಇತ್ತು, ಆದ್ರೆ ಅನುಮತಿಯಿಲ್ಲದೆ ಮಂಚದಲ್ಲಿ ಮಲಗಲಾರ. ಹಾಗೆಯೇ ಅನುಮತಿಯಿಲ್ಲದೆ ಅವಳ ಕಿರುಬೆರಳನ್ನು ಮುಟ್ಟನಾರ. ಶರ್ಟ್ ಹಾಕಿ ಮಲಗಿದರೆ ನಿದ್ದೆ ಬರುವುದಿಲ್ಲ ಅವನಿಗೆ. ಶರ್ಟ್ ಬಿಚ್ಚಿ ಸೋಫಾದಲ್ಲಿ ಮಲಗಿದವನಿಗೆ ಆ ಸೋಫಾ ಚಿಕ್ಕದಾಗಿತ್ತು. ಐಸ್ ಕ್ರೀಂ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರೂ ದೇಹ ಕಟ್ಟುಮಸ್ತಾಗಿಯೇ ಇತ್ತು. ಬೆಳಿಗ್ಗೆ ಎಂದಿನಂತೆ ಬೇಗನೆ ಎದ್ದವನು ಸ್ನಾನ ಮಾಡಿ ಕೆಳ ಹೋಗಿದ್ದ. ಮನೆಯಲ್ಲಿ ನೆಂಟರು ಮತ್ಯಾರೂ ಇಲ್ಲದಿದ್ದರಿಂದ ಪೂರ್ಣ ಅಳಿಯನಿಗೆ ಕಾಫಿ ತಂದುಕೊಟ್ಟು ನ್ಯೂಸ್ ಪೇಪರ್ ಇಟ್ಟು, ತಶ್, ಏನಾದ್ರೂ ಬೇಕು ಅಂದ್ರೆ ಸಂಕೋಚವಿಲ್ಲದೆ ಕೇಳಪ್ಪ. ಅಳಿಯನಿಗಿಂತ ಹೆಚ್ಚಾಗಿ ಇನ್ಮೇಲೆ ನೀನು ನಮ್ಮ ಮಗ ಇದ್ಹಾಗೆ. ಅಪ್ಪ ಅಮ್ಮ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ, ಸರಿಯಾ ಎಂದವರಿಗೆ ಸರಿಮಾ ಎಂದವನು ಕಾಫಿ ಹೀರುತ್ತಿದ್ದ. ಅರ್ಧ ಗಂಟೆಯ ನಂತರ ಬಂದಳು ತಶ್. ಅದು ಆಫೀಸಿಗೆ ಹೋಗುವ ಡ್ರೆಸ್ನಲ್ಲಿ. ವಿನಯ್ ತಶ್ನನ್ನು ನೋಡುತ್ತಲೇ, ತಶ್, ಇವತ್ತು ಆಫೀಸಿಗೆ ಹೋಗ್ಬೇಕಾ? ನಿನ್ನೆಯಷ್ಟೇ ಮದುವೆಯಾಗಿದೆ. ಇವತ್ತೊಂದು ದಿನ ಮನೆಯಲ್ಲಿದ್ದು ನಾಳೆಯಿಂದ ಬೇಕಿದ್ರೆ ಆಫೀಸಿಗೆ ಹೋಗು. ತಶ್, ನೋ ಡ್ಯಾಡ್, ನಾನು ಬರ್ತೀನಿ ಅಂದಿದ್ದಕ್ಕೆ ಇವತ್ತು ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ. ನನ್ನ ಪರ್ಸನಲ್ ಲೈಫನ್ನು ಬಿಸ್ನೆಸ್ನಲ್ಲಿ ಟ್ಯಾಗ್ ಮಾಡಲ್ಲ ನಾನು. ಹಾಗೆ ತಕ್ಷ್ಗೆ ಆಫೀಸ್ ತೋರಿಸ್ಬೇಕು. ನಾವಿಬ್ರು ಆಚೆ ಊಟ ಮಾಡ್ತೀವಿ. ಮಧ್ಯಾಹ್ನ ಊಟಕ್ಕೆ ಬರಲ್ಲ. ತಕ್ಷನ್ನು ಕರೆದುಕೊಂಡು ಹೋಗುವುದಾಗಿ ಹೇಳಿದಾಗ ವಿನಯ್ ಆಫೀಸಿಗೆ ಹೋಗಲು ಒಪ್ಪಿಗೆ ಇಟ್ಟರು. ತಕ್ಷ್, ನಿನ್ನ ಬಟ್ಟೆಯನ್ನು ತೆಗೆದಿಟ್ಟಿದ್ದೀನಿ. ತಿಂಡಿ ತಿಂದು ತಯಾರಾಗಿ ಬಾ, ಒಟ್ಟಿಗೆ ಆಫೀಸಿಗೆ ಹೋಗ್ಬೇಕು. ನನಗೆ ಅರ್ಜೆಂಟ್ ಮೀಟಿಂಗ್ ಬೇರೆ ಇದೆ ಎಂದು ತಿಂಡಿ ತಿನ್ನುವುದರಲ್ಲಿ ಮಗ್ನಳಾದಳು. ತಕ್ಷ್, ಓಕೆ ತಶ್, 10 ಮಿನಿಟ್ಸ್ ಬರ್ತೀನಿ ಎಂದವನು ಅವಳು ತೆಗೆದಿಟ್ಟಿದ್ದ ವೈಟ್ ಕೋಟ್ ವಿತ್ ವೈಟ್ ಪ್ಯಾಂಟ್ ಹಾಕಿ ಕೋಟ್ ಒಳಗೆ ಬ್ಲೂ ಶರ್ಟ್ ಹಾಕಿದ್ದಾನೆ. ಯಾವ ಹೀರೋಗೂ ಕಡಿಮೆ ಇರಲಿಲ್ಲ. ಇದುವರೆಗೂ ನಾರ್ಮಲ್ ಆಗಿ ನೋಡಿದ ತಶ್ ಕೋಟ್ನಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಿದ್ದಾನೆ ಎಂದುಕೊಂಡಳು. ಆಗ ಮೆಚ್ಚಿದ್ದು ಅವಳು ಅವಳ ಸೆಲೆಕ್ಷನ್ ಮಾಡೋ ಟೇಸ್ಟನ್ನು. ಪೂರ್ಣ ವಿನಯ್ ಕಾಲಿಗೆ ಬಗ್ಗಿ ನಮಸ್ಕರಿಸಿದವ ಅವರಿಗೆ ಹೇಳಿ ಆಫೀಸಿಗೆ ತಶ್ ಜೊತೆ ಹೊರಟರೆ, ಪೂರ್ಣ ವಿನಯ್ಗೆ ತಶ್ನ ಸಂಸ್ಕಾರ ನೋಡಿ ಸಂತೋಷವಾಗಿತ್ತು. ಮನೆಯಿಂದ ಹೊರಬಿದ್ದ ತಶ್ ತನ್ನ ಕಾರಿನ ಕೀಯನ್ನು ತಕ್ಷ್ ಕೈಗೆ ಇಟ್ಟು ಮುಂದಿನ ಸೀಟನ್ನೇ ಕುಳಿತುಕೊಳ್ಳುತ್ತಾಳೆ. ತಕ್ಷ್ ಕೂಡ ತಡ ಮಾಡಲಿಲ್ಲ. ಇಬ್ಬರನ್ನು ಹೊತ್ತ ಕಾರು ಆಫೀಸಿಗೆ ಹೊರಟಿತ್ತು. ಬಹು ಅಂತಸ್ತಿನ ಕಟ್ಟಡವದು. ಚಕ್ರವರ್ತಿ ನಾಮಾಂಕಿತ ಕಟ್ಟಡದ ಮುಂದೆ ಕಾರ್ ನಿಲ್ಲುತ್ತಲೇ ವಾಚ್ಮ್ಯಾನ್ ಗೇಟ್ ತೆರೆದು ತಶ್ ಕಾರನ್ನು ಒಳಬಿಟ್ಟು ಮತ್ತೆ ಗೇಟ್ ಹಾಕಿದ. ಕಾರ್ ಪಾರ್ಕ್ ಮಾಡಿದ ಇಬ್ಬರು ಒಳ ಹೋಗುತ್ತಲೇ ಕಂಪನಿಯ ಕಡೆಯಿಂದ ಮತ್ತೊಮ್ಮೆ ಶುಭ ಕೋರಿಕೆ ಹಾಗೂ ಹೂಗುಚ್ಛ ಪಡೆದರು. ತಶ್ ತಕ್ಷನ್ನು ಪರಿಚಯ ಮಾಡಿಕೊಡುತ್ತಾ, ನಾವಿಬ್ಬರೂ 5 ವರ್ಷ ಪ್ರೀತಿಸಿ ಮದುವೆಯಾಗಿದ್ದೇವೆ ಎಂಬ ಬಾಂಬ್ ಹಾಕಿದ್ದಳು. ಇದು ತಕ್ಷ್ ಸೇರಿದಂತೆ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಜೊತೆಯಾಗಿ ನಡೆದು ಹೋಗುತ್ತಿದ್ದರೆ ಮೇಡ್ ಫಾರ್ ಈಚ್ ಅದರ್ ಎನ್ನುವ ಹಾಗೆಯಿತ್ತು ಇಬ್ಬರು ಜೋಡಿ. ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲವೊಂದು ಹುಡುಗರು ತಶ್ನ ಅದೃಷ್ಟಕ್ಕೆ ಹೊಟ್ಟೆ ಉರಿದುಕೊಂಡರು. ಹುಡುಗಿಯರು, ಇಷ್ಟು ಸ್ಮಾರ್ಟ್ ಆಗಿರುವ ಹುಡುಗನಿಗೆ ಈ ಅಹಂಕಾರದ ಹುಡುಗಿ ಸರಿಯಾದ ಜೋಡಿಯಲ್ಲ ಎಂದುಕೊಂಡರು. ಅವರಿಗೆಲ್ಲ ಎದುರುಗಡೆ ಹೇಳಲು ಸಾಧ್ಯವಿಲ್ಲ. ಅದಕ್ಕೆ ತಶ್ ತನ್ನ ಕ್ಯಾಬಿನ್ಗೆ ಹೋದ ಮೇಲೆ ತಮ್ಮಲ್ಲೇ ಹಲುಬಿದರು. ಜೊತೆಯಾಗಿ ಕ್ಯಾಬಿನ್ಗೆ ಕರೆದುಕೊಂಡು ಹೋದ ತಶ್ಗೆ,
ಇಷ್ಟು ದೊಡ್ಡ ಕಂಪನಿಯನ್ನು ನೀನು ಇದುವರೆಗೂ ನೋಡಿಯೇ ಇರಲಿಲ್ಲವೇನೋ ಅಲ್ಲ? 100 ಜನ ರೆಸ್ಪೆಕ್ಟ್ ಕೊಡೋದು ಇದೆಲ್ಲವನ್ನು ನೀನು ಜೀವಮಾನದಲ್ಲೂ ಅನುಭವಿಸಿಕ್ಕಿರಲಿಲ್ಲ. ನನ್ನನ್ನು ಮದುವೆಯಾಗಿದ್ದೇ ಆಗಿದ್ದು ನಿನ್ನ ಅದೃಷ್ಟವೇ ಬದಲಾಗುತ್ತಿದೆ ಎಂದವಳು ಮಾತಲ್ಲಿ ವ್ಯಂಗ್ಯ ಸ್ಪಷ್ಟ. ಅವಳ ವ್ಯಂಗ್ಯ ಅರ್ಥವಾದರೂ ಅರ್ಥವಾಗದ ರೀತಿಯಲ್ಲಿ ಉಳಿದುಬಿಟ್ಟ ತಕ್ಷ್. PA ರಿಟಾ ಪರ್ಮಿಷನ್ ಕೇಳಿ ಬಂದವಳು, ಮ್ಯಾಮ್, ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಡೆಲ್ಲಿ ಡೆಲಿಗೇಟ್ಸ್ ಅವರಿಗೆ ನಮ್ಮೊಂದಿಗೆ ವ್ಯವಹಾರ ಮಾಡಲು ಕಷ್ಟವೇನುತ್ತಿದ್ದಾರೆ. ಕಾರಣ ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಬಂದು ಹೋಗಲು ಅವರಿಗೆ ಸಮಯ ಹಾಳಾಗುತ್ತದೆಯಂತೆ. ಅದಕ್ಕೆ ಡೆಲ್ಲಿಯ ಕಂಪನಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. PA ರಿಟಾ ತನಗೆ ತಿಳಿದಷ್ಟು ಮಾಹಿತಿ ಹೇಳಿದಳು. ಸರಿ ಎಂದವಳು ಅವರು ಆಯ್ಕೆ ಮಾಡಿದ ಕಂಪನಿ ಆ್ಯಂಡ್ ಅದರ ಓನರ್ ಆ್ಯಂಡ್ ಅಬೌಟ್ ದ ಕಂಪನಿ ಬಗ್ಗೆ ನನಗೆ ಪೂರ್ತಿ ಡೀಟೇಲ್ಸ್ ಬೇಕು ಎಂದು ಕೇಳಿದವಳು ಬಿಸ್ನೆಸ್ ವುಮೆನ್ ಎನ್ನುವುದರಲ್ಲಿ ಡೌಟ್ ಇಲ್ಲ.